ಮಗ, ಹಾ ಇವತ್ತು ನಿಂದು ಹುಟ್ಟಿದಬ್ಬ ಅಲ್ವಾ? ಹುಟ್ಟಿದಬ್ಬದ ಶುಭಾಶಯಗಳು ಮಗ. ಥ್ಯಾಂಕ್ಸ್ ಅಪ್ಪ. ಯಾಕೆ ಒಂಥರ ಸಪ್ಪೆ ಇದೆಯಾ? ಪ್ರತಿ ವರ್ಷ ನೀನು ಹುಟ್ಟಿದಬ್ಬ ಮಾಡ್ಕೊಂತೀಯಲ್ವಾ? ಅಯ್ಯೋ, ಈ ವರ್ಷ ಮಾಡ್ಕೊಂಡಿದ್ರೆ ಹೆಂಗಪ್ಪ? ಈ ವರ್ಷನೂ ಪಾರ್ಟಿ ಕೊಡ್ಬೇಕು ತಾನೆ ಫ್ರೆಂಡ್ಸಿಗೆ. ನನ್ನ ಹತ್ರ ದುಡ್ಡಿಲ್ಲಪ್ಪ, ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿದೆ. ಮಗ, ಸಂಬಳ ಬಂದು 10 ದಿನ ಆಗಿಲ್ಲ, 60,000 ಸಂಬಳ, ದುಡ್ಡಿಲ್ಲ ಅಂತೀಯಲ್ಲಪ್ಪ. ಅದಕ್ಕೆ ಅಪ್ಪ ಬರ್ತ್ಡೇ ಪಾರ್ಟಿ ಮಾಡ್ಕೊಂಬಾರ್ದು ಅಂತಿದ್ದೀನಿ. ಸರಿ, ನಿನ್ನ ಫ್ರೆಂಡ್ಸ್ ಲೀಸ್ಟ್ ಎಲ್ಲ ನನಗೆ ಕೊಡು, ನಾನು ಫೋನ್ ಮಾಡೋರ್ನೆಲ್ಲ ಕರಿತೀನಿ. ನಾನು ಎಷ್ಟಾಗುತ್ತೋ ಖರ್ಚು ನಾನು ನೋಡ್ಕೊತೀನಿ ಬಿಡು. ನಿಂದು ವರ್ಷ ವರ್ಷ ಹೇಗೆ ಮಾಡ್ತೀಯೋ ಬರ್ತ್ಡೇ ಪಾರ್ಟಿನ ಅದೇ ರೀತಿ ಝೂಮ್ ಜಾಮಾಗಿ ಸಾಯಂಕಾಲ ಬರ್ತ್ಡೇ ಪಾರ್ಟಿ ಮಾಡೋಣ. ಕೊಡ್ತೀನಪ್ಪ. ಅಪ್ಪ ತಗೊಳಪ್ಪ ಲಿಸ್ಟ್. ಕೊಡು. ಸರಿ, ನೀನು ಹೋಗ್ಬಾ, ನಾನು ಎಲ್ಲರಿಗೂ ಫೋನ್ ಮಾಡಿ ಕರಿತೀನಿ. ಸಾಯಂಕಾಲ ಝೂಮ್ ಜಾಬಾಗಿ ಬರ್ತಡೇ ಮಾಡೋಣ. ಅದೆಷ್ಟು ಖರ್ಚಾದ್ರೂ ನಾನು ನೋಡ್ಕೊಂತೀನಿ. ಹೋಗಿ ಮಗ, ಯಾಕೆ ಬೇಜಾರಾಗಿರ್ತೀಯ? ತಗೋ ಲೀಸ್ಟ್ ತಗೋ, ಎಲ್ಲರಿಗೂ ಫೋನ್ ಮಾಡಿದ್ದೆ. ಕೊಡಪ್ಪ. ಏನಪ್ಪ ಇದು 5 ಜನ ಟಿಕ್ ಮಾಡಿದ್ಯಾ? 5 ಜನನ ಬರೋದು? ಮಗ, ನೀನು ಕೊಟ್ಟಿರೋ ಲೀಸ್ಟಲ್ಲಿ 30 ಜನ ಇದ್ರಲ್ಲಪ್ಪ, ಅದರಲ್ಲಿ 5 ಜನ ಬರ್ತೀನಂದಿದ್ದು. ಆದರೆ ನಾನು ನಿಂದು ಹುಟ್ಟಿದಬ್ಬ ಇದೆ ಅಂತ ಹೇಳಿಲ್ಲ. ನಿನ್ನ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಹದಗೆಟ್ಟಿದೆ, ಸಂಜೆ ಬನ್ನಿ ಅಂತ ಕರೆದೆ. ಕೆಲವರು ಫೋನ್ ಎತ್ತಿದ್ರು, ಫೋನ್ ಎತ್ಬಿಟ್ಟು ಓಕೆ ಅಂಕಲ್ ಟ್ರಾಫಿಕಲ್ಲಿ ಇದ್ದೀನಿ ಮಾಡ್ತೀನಿ ಅಂತ ಹೇಳಿದ್ರು. ಕೆಲವರು ಅಂಕಲ್ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಆ 30 ಜನದಲ್ಲಿ 5 ಜನ ಸಂಜೆ ಬರ್ತೀವಿ ಅಂಕಲ್ ಅಂತ ಹೇಳಿದ್ದು. ನಾನು ಹುಟ್ಟಿದಬ್ಬ ಅಂತ ಯಾರಿಗೂ ಹೇಳಿಲ್ಲ, ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದೆ. ನೋಡು ಮಗ, ನಿನ್ನ ಹತ್ರ ದುಡ್ಡಿದ್ದಾಗ ಫ್ರೆಂಡ್ಸ್ ಎಲ್ಲ ಬಂದು ತಿಂತಾರೆ, ಕುಡಿತಾರೆ, ಮಜಾ ಮಾಡ್ತಾರೆ. ಅದು ಅವ್ರ ತಪ್ಪಲ್ಲ, ನಿನ್ನ ತಪ್ಪು. ಯಾಕೆ ಗೊತ್ತಾ? ನೀನು ಬಂದವ್ರನ್ನೆಲ್ಲ ಕುಡಿಸ್ತೀರಾ, ತಿನ್ನಿಸ್ತೀಯ, ಎಲ್ಲ ಮಾಡ್ತೀಯ ಅಂದ್ರೆ ಎಲ್ಲ ಬರ್ತಾರೆ. ಅವ್ರು ನೀನು ಬಂದು ಹೊಗಳ್ತಾರೆ, ದೇವ್ರೇ ಅಂತಾರೆ, ಅಣ್ಣ ಅಂತಾರೆ, ಗೌಡ್ರೇ, ಪಟೇಲ್ರೇ, ಬಂಧು ಗುರುವೇ ಅಂತಾರೆ. ಅದಕ್ಕೆಲ್ಲ ಬಿದ್ದುಬಿಟ್ಟು ನೀನು ಅದನ್ನೇ ಒಂದು ಹುಂಬುತನದಿಂದ ಈಗ ಕುಡಿಸಿ ಸಂಬಳ ಆಗ 10 ಜನಕ್ಕೆಲ್ಲ ಖರ್ಚು ಮಾಡ್ಕೊತೀಯ. ನಿಂದು ಫ್ಯಾಮಿಲಿ ಇದೆ, ನೀನು ಯೋಚನೆ ಮಾಡಬೇಕಲ್ವ ಎಲ್ಲ. ನಿನ್ನ ಸಂಬಳ 60,000ನ 10 ಜನಕ್ಕೆ ಖರ್ಚು ಮಾಡಿದ್ರೆ ಹೇಗೆ ಅನ್ನೋದು ಯೋಚನೆ ಮಾಡ್ಕೋ. ನೋಡು, ನಿನ್ನ ಕಷ್ಟ ಕಾಲದಲ್ಲಿ ಯಾರೂ ಬರೋದಿಲ್ಲ. ನೀನು ತಿನ್ನಿಸ್ತೀಯ, ಕುಡಿಸ್ತೀಯ ಅಂತಂದ್ರೆ ಎಲ್ಲರೂ ನಿನ್ನಿಂದ ಬರ್ತಾರೆ. ಇದನ್ನ ಅರ್ಥ ಮಾಡ್ಕೊ ಮಗ. ನಿನಗೆ ಇನ್ನೊಂದು ಅನುಭವದ ಮಾತು ಹೇಳ್ತೀನಿ ಮಗ. ಜೀವನದಲ್ಲಿ, ನಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲೂ ಕೂಡ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ನಮ್ಮ ಉಪಯೋಗ ಮಾಡ್ಕೊಳ್ಳೋರು ಬರ್ತಾರೆ, ನಮಗೆ ಸಹಾಯ ಮಾಡೋರು ಬರ್ತಾರೆ. ಆದರೆ ಕೆಟ್ಟವ್ರು ಬಂದಾಗ ನಿನಗೆ ಪಾಠವನ್ನು ಕಲಿಸೋಗ್ತಾರೆ. ಅವರಿಂದ ನಾವು ಆ ಪಾಠವನ್ನು ಕಲಿಬೇಕಾಗುತ್ತೆ. ಆದರೆ ಒಳ್ಳೆಯವ್ರು ಬಂದಾಗ ನಮಗೆ ಒಳ್ಳೆ ರೀತಿಯ ಒಂದು ಪಾಠವನ್ನು ಕೂಡ ಕಲಿಸ್ತಾರೆ. ಒಳ್ಳೆ ರೀತಿಯ ನಡವಳಿಕೆಗಳನ್ನು ನಾವು ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಬೇಕು, ಅದನ್ನೆಲ್ಲ ರೂಢಿಸ್ಕೋಬೇಕು, ಆ ಥರನೂ ಕಲಿಸ್ತಾರೆ. ಒಳ್ಳೆಯವರಿಂದನೂ ಕಲಿತೀವಿ, ಕೆಟ್ಟವರಿಂದನೂ ಪಾಠ ಕಲಿತೀವಿ. ಬಟ್ ಆಯ್ಕೆ ಮಾಡ್ಕೊಳ್ಳೋದು ನಿನ್ನಲ್ಲಿರುತ್ತೆ, ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತೇಳಿ. ಹಾಗಾಗಿ ನಿನ್ನ ಜೀವನವನ್ನು ನೀನು ರೂಪಿಸ್ಕೋಬೇಕು ಮಗ. ಸರಿಯಪ್ಪ, ಇನ್ಮೇಲೆ ನಾನು ಅಷ್ಟೇ ಲೈಫಲ್ಲಿ ಒಳ್ಳೆಯರಾರು ಕೆಟ್ಟರಾರು ಅಂತ ನೋಡ್ತೀನಪ್ಪ. ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ, ನಮಗೆ ಸಹಾಯ ಮಾಡೋರು ಇರ್ತಾರೆ, ಹೆಲ್ಪ್ ಮಾಡೋ ಕಷ್ಟಕ್ಕೆ ಹೆಲ್ಪ್ ಮಾಡೋರು ಇರ್ತಾರೆ, ಕಷ್ಟಕ್ಕೆ ಸಮಯದಲ್ಲಿ ಕೂಡ ಬರೋರು ಇರ್ತಾರೆ. ಇನ್ಮೇಲೆ ನನಗೆ ಗೊತ್ತಾಯ್ತಪ್ಪ, ಇನ್ಮೇಲೆ ಯಾವ ರೀತಿ ಇರಬೇಕು ಅಂತ ನನಗೆ ಗೊತ್ತಾಯ್ತು.